ಇವತ್ತು ಅಂತಂದರೆ ದಿನಾಂಕ 16/6/2026 ಮಂಗಳವಾರ. ಈ ದಿನದ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಮೇಷರಾಶಿಯವರು ಅಪೂರ್ಣವಾಗಿದ್ದ ಕೆಲಸಕ್ಕೆ ಇಂದು ಸರಿಯಾದ ಸಮಯ ಸಿಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಸೊ ಈ ದಿನ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಅದೇ ರೀತಿ ಈ ದಿನ ಮೇಷರಾಶಿಯವರು ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಶ್ರೀ ಆಂಜನೇಯ ಸ್ವಾಮಿ ದೇವರನ್ನು ಸಹ ಪ್ರಾರ್ಥನೆ ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಗಳನ್ನು ನೀವು ಈ ದಿನ ಪಡ್ಕೊಳ್ತೀರಾ ಮೇಷರಾಶಿಯವರು. ನಂತರ ವೃಷಭ ರಾಶಿಯವರು ಮೊಬೈಲ್ ಅಥವಾ ದಾಖಲೆ ಸಂಬಂಧಿತ ವಿಷಯದಲ್ಲಿ ಜಾಗ್ರತೆ ಅಗತ್ಯ ಇರತಕ್ಕಂಥದ್ದು. ಸೊ ನಿಮ್ಮ ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬೂದು ಬಣ್ಣ ಆಗಿರುತ್ತೆ. ಈ ದಿನ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಇರ್ತಕ್ಕಂಥದ್ದು. ಈ ದಿನ ಅಸಮಾಧಾನ ದೂರ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದೇ ರೀತಿ ಈ ದಿನ ಮಧ್ಯಾಹ್ನ 12 ಗಂಟೆಯ ನಂತರ ಸ್ವಲ್ಪ ಲಾಭದಾಯಕ ಸಮಯ ಆದರೆ ಇರ್ತಕ್ಕಂಥದ್ದು ನಿಮಗೆ. ಅದೇ ರೀತಿ ರಾಹುಕಾಲದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು ಮಾಡಿದರೂ ಸಹ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಈ ದಿನ ಹುತ್ತಕ್ಕೆ 3 ಪ್ರದಕ್ಷಿಣೆಯನ್ನು ಹಾಕಿದ್ರೂ ಪೂಜೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನಾದರೂ ಸಿದ್ಧಿ ಮಾಡ್ಕೊಳ್ತೀರಾ ವೃಷಭ ರಾಶಿಯವರು. ನಂತರ ಮಿಥುನ ರಾಶಿಯವರು ಈ ದಿನ ಮನೆಯಲ್ಲಿನ ಸಣ್ಣ ಬದಲಾವಣೆ ನಿಮ್ಮ ನೆಮ್ಮದಿ ನೀಡಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಈ ದಿನ ಮಿಥುನ ರಾಶಿಯವರು ಸ್ವಲ್ಪ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಕ್ಕಂತಹ ಸಾಧ್ಯತೆ ಇದೆ ಎಂದಿನಿಗಿಂತ. ಸೊ ಇವತ್ತು ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಅದೇ ರೀತಿ ಈ ದಿನ ಅಸಮಾಧಾನ ದೂರ ಆಗ್ತಕ್ಕಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಈ ದಿನ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ತುಂಬ ಉತ್ತಮ ಆಗಿರುತ್ತೆ ಮಿಥುನ ರಾಶಿಯವರಿಗೆ. ನಂತರ ಕರ್ಕಾಟಕ ರಾಶಿಯವರು ಈ ದಿನ ಹೊಸ ಪರಿಚಯ ಮುಂದಿನ ದಿನಗಳಲ್ಲಿ ಉಪಯೋಗವಾಗುವ ಸಾಧ್ಯತೆಯಾದರೆ ಇರ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ ಆಗಿರುತ್ತೆ. ಈ ದಿನ ಎಲ್ಲ ಮಂಗಳಕರವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ. ಅದೇ ರೀತಿ ಈ ದಿನ ಚಂದ್ರಶೇಖರ ದೇವರನ್ನು ಪ್ರಾರ್ಥನೆ ಮಾಡಿ, ಅದೇ ರೀತಿ ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಈ ದಿನ ಸ್ವಲ್ಪ ಸಂಚಲವಾಗಿರುತ್ತೆ ನಿಮ್ಮ ಮನಸ್ಸು. ಸೊ ಹಾಗಾಗಿ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಹಿರಿಯರ ಪಾದವನ್ನು ಮುಟ್ಟಿ ನಮಸ್ಕರಿಸಿ. ಇದ್ರ ಮೂಲಕನೂ ಸಹ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಅಸಮಾಧಾನ ದೂರ ಆಗುತ್ತೆ. ನಂತರ ಕೆಲಸಕ್ಕೆ ಹಾಗೆ ಹೋಗದಿರ ಹಣೆಗೆ ಗಂಧವನ್ನು ಅಥವಾ ಕುಂಕುಮವನ್ನು ಸ್ವಲ್ಪ ಬಸವವನ್ನು ಹಚ್ಚಿ ಕೆಲಸಕ್ಕೆ ಹೊರಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ, ಶುಭ ಫಲಗಳನ್ನು ಕರ್ಕಾಟಕ ರಾಶಿಯವರು. ನಂತರ ಸಿಂಹರಾಶಿಯವರು ಹಣಕಾಸಿನ ವಿಷಯದಲ್ಲಿ ತಡವಾದ ಲಾಭ ಕೈಗೆ ಬರಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಕಂದು ಬಣ್ಣ ಆಗಿರುತ್ತೆ. ಈ ದಿನ ಸಿಂಹರಾಶಿಯವರು ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಅದೇ ರೀತಿ ಈ ದಿನ ಅಸಮಾಧಾನವೂ ಸಹ ದೂರ ಆಗುತ್ತೆ. ಯೋಚನೆ ಮಾಡಿ ಕೆಲಸವನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ ಸಿಂಹರಾಶಿಯವರು. ನಂತರ 1 ಚಿಟಿಕೆ ಗೋಧಿ, 1 ಚಿಟಿಕೆ ಹೆಸರು ಕಾಳನ್ನು ತಗೊಂಡು ಪೂರ್ವಾಭಿಮುಖವಾಗಿ ನಿಂತು ಪ್ರಾರ್ಥನೆಯನ್ನು ಮಾಡಿ ಅದನ್ನು ನೀರಿಗೆ ಹಾಕೋದ್ರ ಮೂಲಕ ನಿಮ್ಮಲ್ಲಿರತಕ್ಕಂತಹ ದೋಷ ಎಲ್ಲ ಹೋಗಿ ಶುಭ ಫಲಗಳಾದರೆ ಸಿದ್ಧಿಯಾಗತ್ತೆ ಸಿಂಹರಾಶಿಯವರಿಗೆ. ನಂತರ ಕನ್ಯರಾಶಿಯವರು ಪ್ರಯಾಣದ ಯೋಜನೆ ಅಕಸ್ಮಾತ್ ಬದಲಾಗುವ ಸಾಧ್ಯತೆಯಾದರೆ ಇದೆ ಈ ದಿನ. ಅದೇ ರೀತಿ ನಿಮ್ಮ ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಈ ದಿನ ಕನ್ಯರಾಶಿಯವರು ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಅದೇ ರೀತಿ ಕನ್ಯರಾಶಿಯವರಿಗೆ ಅಸಮಾಧಾನ ಸಹ ದೂರ ಆಗುತ್ತೆ ಈ ದಿನ ಶಕ್ತಿ ದೇವರನ್ನು ಪ್ರಾರ್ಥನೆ ಮಾಡಿದರೆ ಹೆಚ್ಚಿನ ಫಲಗಳನ್ನಾದರೂ ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಒಂದು ಹಳದಿ ಬಣ್ಣದ ವಸ್ತ್ರಕ್ಕೆ ಹೆಸರು ಕಾಳನ್ನು ಸ್ವಲ್ಪ ಹಾಕ್ಕೊಂಡು ಅದನ್ನು ದೇವರ ಬಳಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿದರೆ ಈ ದಿನ ಹೆಚ್ಚು ಫಲಗಳನ್ನಾದರೂ ಸಿದ್ಧಿ ಮಾಡ್ಕೊಳ್ತೀರಾ ಕನ್ಯರಾಶಿಯವರು. ನಂತರ ತುಲಾರಾಶಿಯವರು ಈ ದಿನ ದೇಹದ ಆಯಾಸ ಕಡಿಮೆ ಮಾಡಲು ವಿಶ್ರಾಂತಿ ಮುಖ್ಯವಾಗಿರುತ್ತೆ ನಿಮಗೆ ತುಲಾರಾಶಿಯವರಿಗೆ. ಅದೇ ರೀತಿ ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಈ ದಿನ ತುಲಾರಾಶಿಯವರ ಅಸಮಾಧಾನ ದೂರ ಆಗುತ್ತೆ. ಮನಸ್ಸಿಗೆ ಸ್ವಲ್ಪ ನೋವಾದರೆ ಇರತಕ್ಕಂಥದ್ದು. ಸೊ ಹಾಗಾಗಿ
ಕೆಂಪು ಗಂಧವನ್ನು ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕಲಸಿ ದೃಷ್ಟಿಯನ್ನು ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ ತುಲಾರಾಶಿಯವರು. ಅದೇ ರೀತಿ ಕುಲದೇವರನ್ನು ಪ್ರಾರ್ಥನೆಯನ್ನು ಮಾಡಿ ನಂತರ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 40 ನಿಮಿಷದ ಒಳಗಡೆ ಸ್ವಲ್ಪ ಯೋಚಿಸಿ, ಯಾವುದೇ ಕೆಲಸವನ್ನು ಮಾಡ್ತಿದ್ರು ಸ್ವಲ್ಪ ಯೋಚಿಸಿ ಈ ಸಮಯದಲ್ಲಿ ಒಳ್ಳೆಯ ನಿರ್ಧಾರವನ್ನು ತಗೊಂಡ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ವೃಶ್ಚಿಕ ರಾಶಿಯವರು ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಂಬಲ ಆದರೆ ಸಿಗ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ಈ ದಿನ ವೃಶ್ಚಿಕ ರಾಶಿಯವರು ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಇರ್ತಕ್ಕಂಥದ್ದು. ನಿಮ್ಮ ಸಂಕಲ್ಪನೂ ಸಹ ಈ ದಿನ ಸಿದ್ಧಿಯಾಗುತ್ತೆ. ಈ ದಿನ ವೃಶ್ಚಿಕ ರಾಶಿಯವರು ದಕ್ಷಿಣಾಭಿಮುಖವಾಗಿ ನಿಂತು ಉಪ್ಪಿನಿಂದ ದೃಷ್ಟಿಯನ್ನು ತೆಗೆದು ಅದನ್ನು ಆಚೆ ಹಾಕೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಈ ದಿನ ವೃಶ್ಚಿಕ ರಾಶಿಯವರು ಸ್ವಲ್ಪ ಶಾಂತಿಯಿಂದ ಇರ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ನಂತರ ಧನುರಾಶಿಯವರು ಸಂಬಂಧದಲ್ಲಿ ಹೇಳದ ಮಾತುಗಳನ್ನು ಸ್ಪಷ್ಟಪಡಿಸುವ ಸಂದರ್ಭ ಬರಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಆಗಿರುತ್ತೆ. ಈ ದಿನ ವ್ಯವಹಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಕೆಲಸ ಅಂತಂದ್ರೆ ಈ ಹಿಂದೆ ನಿಂತಿರ್ತಕ್ಕಂತಹ ಕೆಲಸಕ್ಕೆ ಈ ದಿನ ಚಾಲನೆ ಸಿಗ್ತಕ್ಕಂಥ ಸಾಧ್ಯತೆ ಆದರೆ ಇರ್ತಕ್ಕಂಥದ್ದು ಧನುರಾಶಿಯವರಿಗೆ. ನಂತರ ಮಕರ ರಾಶಿಯವರು ಆನ್ಲೈನ್ ಮೂಲಕ ಬಂದ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ ಮಕರ ರಾಶಿಯವರಿಗೆ. ನಂತರ ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ತಿಳಿ ನೀಲಿ ಬಣ್ಣ ಆಗಿರುತ್ತೆ. ಈ ದಿನ ಮಕರ ರಾಶಿಯವರಿಗೆ ಸ್ವಲ್ಪ ಲಾಭದಾಯಕ ದಿನ ಆಗಿರುತ್ತೆ. ಯಾವುದೇ ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಆಲೋಚನೆ ಮಾಡಿ ಕೆಲಸವನ್ನು ಮಾಡಿ. ಅದೇ ರೀತಿ ಈ ದಿನ ತಾಯಿ ದುರ್ಗಾ ಪರಮೇಶ್ವರಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಹೆಚ್ಚಿನ ಫಲಗಳನ್ನು ನೀವಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ, ಶುಭ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ ಮಕರ ರಾಶಿಯವರು. ನಂತರ ಕುಂಭರಾಶಿಯವರು ಮನಸ್ಸಿನಲ್ಲಿ ಇದ್ದ ಹಳೆಯ ನೆನಪು ಮತ್ತೆ ಚರ್ಚೆಗೆ ಬರಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಈ ದಿನ ಕುಲದೇವರನ್ನ ಪ್ರಾರ್ಥನೆಯನ್ನು ಮಾಡಿ ಕುಂಭರಾಶಿಯವರು. ಅದೇ ರೀತಿ 1 ಚಿಟಿಕೆ ಉದ್ದಿನ ಬೇಳೆಯನ್ನು ತಗೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕಿ. ಇದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಹ ಸಿದ್ಧಿ ಮಾಡ್ಕೊಳ್ತೀರಾ. ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದೇ ರೀತಿ ತಾಯಿ ದುರ್ಗಾ ಪರಮೇಶ್ವರಿ ದೇವಿಯರನ್ನು ಸಹ ಪ್ರಾರ್ಥನೆಯನ್ನು ಮಾಡಿದರೆ ಹೆಚ್ಚಿನ ಶುಭ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ಮೀನರಾಶಿಯವರು ಹೊಸ ಕೌಶಲ್ಯ ಕಲಿಯುವ ಅಥವಾ ಪರೀಕ್ಷಿಸಲು ಒಳ್ಳೆಯ ಸಮಯ ಆದರೆ ಇರ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಈ ದಿನ ಯೋಚಿಸಿ ಮುಂದೆ ನಡೆಯಿರಿ. ಅದೇ ರೀತಿ ತಾಯಿ ದುರ್ಗಾ ಪರಮೇಶ್ವರಿ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಒಳ್ಳೆಯ ಶುಭ ಫಲಗಳಾದರೆ ಸಿಗ್ತಕ್ಕಂಥದ್ದು, ಅದೃಷ್ಟ ಪ್ರಾಪ್ತಿಯಾಗ್ತಕ್ಕಂಥದ್ದು. 1 ಚಿಟಿಕೆ ಬಿಳಿ ಸಾಸಿವೆ ಮತ್ತು ಮಲ್ರ ಮಾತಂಗಿಯನ್ನು ತಗೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಆಚೆ ಹಾಕೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೆ ಈ ದಿನ ಸಿದ್ಧಿ ಮಾಡ್ಕೊಳ್ತೀರಾ ಮೀನರಾಶಿಯವರು. ಇದು ಈ ದಿನದ ದಿನ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.